ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 454 ಪಾಯಿಂಟ್ಸ್ ಗೈನ್ ಆಗಿ 58,795 ಕ್ಲೋಸ್ ಆಗಿದೆ. ನಿಫ್ಟಿ 121 ಪಾಯಿಂಟ್ಸ್ ಗೈನ್ ಆಗಿ 17,536 ಅಲ್ಲಿ ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 77 ಪಾಯಿಂಟ್ಸ್ ಡೌನ್ ಆಗಿ 37,362 ಅಲ್ಲಿ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ ಅಂಡ್ ನಿಫ್ಟಿ ನಮಗೆ ಗೈನ್ ಆದರೆ ಕಾಣಿಸ್ತಾ ಇರುತ್ತೆ. ವೆರಾಸ್ ಬ್ಯಾಂಕ್ ನಿಫ್ಟಿ ಮಾತ್ರ ನಮಗೆ 77 ಪಾಯಿಂಟ್ಸ್ ನಿಯರ್ಲಿ ಫಾಲ್ ಅಂತೂ ಕಾಣಿಸ್ತಾ ಇದೆ. ಇವತ್ತು ನಮಗೆ ನಿಫ್ಟಿಯಲ್ಲಿ ಗೈನ್ಸ್ ಅಂತೂ ಕಾಣಿಸಿದೆ ಅಲ್ವಾ? ಅದಕ್ಕೆ ಮೇನ್ ರೀಸನ್ ಏನು ಅನ್ಕೊಂತಾ ಇದ್ದೀರಾ? ನಿಫ್ಟಿ ಬೆಳೆದಿರೋ 121 ಪಾಯಿಂಟ್ಸ್ ಅಲ್ಲಿ 111 ಪಾಯಿಂಟ್ಸ್ ನಿಯರ್ಲಿ ರಿಲಯನ್ಸ್ ಇಂದ ಬಂದಿದ್ರೆ 22 ಪಾಯಿಂಟ್ಸ್ ನಿಯರ್ಲಿ ಇನ್ಫೋಸಿಸ್ ಇಂದ ಬಂದಿದೆ. ಇವತ್ತು ಮಾರ್ಕೆಟ್ ಬೆಳೆದಿದೆ ಅಂತ ಆ ರೀಸನ್ ಇಂದ ಬುಲಿಶ್ ಆಗಿ ನಾವು ಮಾರ್ಕೆಟ್ ಇರೋ ವ್ಯೂನ ಫಾರ್ಮ್ ಮಾಡ್ಕೊಳ್ಳೋ ಮುಂಚೆ ಇವತ್ತು ಮಾರ್ಕೆಟ್ ಅಲ್ಲಿ ಬಂದಿರೋ ರ್ಯಾಲಿಗೆ ರಿಲಯನ್ಸ್ ರಿಲೇಟೆಡ್ ಆಗಿ ಬಂದಿರೋ ಇಂಪಾರ್ಟೆಂಟ್ ನ್ಯೂಸ್ ಅಂಡ್ ಈವನ್ ರಿಲಯನ್ಸ್ ನಲ್ಲಿ ರೀಸೆಂಟ್ ಡೇಸ್ ನಲ್ಲಿ ಜಾಸ್ತಿ ಸೆಲ್ಲಿಂಗ್ ಕಾಣಿಸ್ತಾ ಇರೋದ್ರಿಂದ ಬಂದಿರೋ ಪಾಸಿಟಿವ್ ನಿಂದ ಸ್ವಲ್ಪ ಶಾರ್ಟ್ ಕವರಿಂಗ್ ಇವತ್ತು ರಿಲಯನ್ಸ್ 6% ನಿಯರ್ಲಿ ಮೂವ್ ಆಗಿದೆ. ರಿಲಯನ್ಸ್ ರಿಲೇಟೆಡ್ ಆಗಿರೋ ಅಪ್ಡೇಟ್ ನಾವು ಮಾತಾಡ್ಕೊಳ್ಳೋಕೆ ಮುಂಚೆ FIS ರಿಲೇಟೆಡ್ ಆಗಿ ಸೆಲ್ಲಿಂಗ್ ರೀಸೆಂಟ್ ಡೇಸ್ನಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಕಾನ್ಸ್ಟೆಂಟ್ ಆಗಿ ಅವ್ರ ಕಡೆಯಿಂದ ಸೆಲ್ಲಿಂಗ್ ಕಾಣಿಸ್ತಾ ಇದೆ. ಅದು ಟೈಮ್ ಟು ಟೈಮ್ ಇಂಕ್ರಿಮೆಂಟಲ್ಲೂ ಆಗ್ತಾ ಇದೆ. ಮೇ ಬಿ ಅವ್ರಿಗೆ ಅದು ಸ್ವಲ್ಪ ಆಗ್ಬೋದೇನೋ, ಬಿಕಾಸ್ ಇವತ್ತು US ಮಾರ್ಕೆಟ್ ಕ್ಲೋಸ್ ಆಗಿದೆ ಬಿಕಾಸ್ ಆಫ್ ಥ್ಯಾಂಕ್ ಗಿವಿಂಗ್ ಇವೆಂಟ್. ನಿನ್ನೆ ನಾವು ಮಾರ್ಕೆಟ್ ಗಮನಿಸಿದ್ರೆ FIS 5,000 crores ನಿಯರ್ಲಿ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಿದ್ದಾರೆ. ವೆರಾಸ್ DIS ಇಂದ 3,800 ಕೋಟಿ ನಿಯರ್ಲಿ ಬೈ ಕಾಣಿಸ್ತಾ ಇದ್ರು ನೆಟ್ ಸೆಲ್ಲಿಂಗ್ ಆಗಿ ನಮಗೆ ಈಕ್ವಿಟಿ ಮಾರ್ಕೆಟ್ ನಲ್ಲಿ ರೀಸೆಂಟ್ ಡೇಸ್ ನಲ್ಲಿ ಮೈಂಟೈನ್ ಆಗ್ತಾ ಇದೆ. ನಿನ್ನೆ 5,000 crores, ಬಟ್ ಲಾಸ್ಟ್ 6 days ನಲ್ಲಿ 18,000 crores ನಿಯರ್ಲಿ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ನಲ್ಲಿ FIS ಆದ್ರೆ ಸೆಲ್ ಮಾಡಿದ್ದಾರೆ. ಅಂಡ್ ಈವನ್ ರಿಲಯನ್ಸ್ ರಿಲೇಟೆಡ್ ಆಗಿ ನೀವು ಮಾರ್ಕೆಟ್ ಅಲ್ಲಿ ರ್ಯಾಲಿ ಬಂದ್ರು ಮಾರ್ಕೆಟ್ ಒಂದು ಆಕ್ಟಿವಿಟಿ ಗಮನಿಸಿದ್ರೆ ಮಾರ್ನಿಂಗ್ ಮಾರ್ಕೆಟ್ ಓಪನ್ ಆದ್ಮೇಲೆ 17,460 ಅರೌಂಡ್ ನಮಗೆ ರೆಸಿಸ್ಟೆಂಟ್ ಅಂತೂ ಫೇಸ್ ಮಾಡಿ ಡೌನ್ ಸೈಡ್ ಫಾಲ್ ಆಗ್ತಾ ಇದ್ದಾಗ ಇಂಪಾರ್ಟೆಂಟ್ ಸಪೋರ್ಟ್ ಹತ್ತಿರ ಮಾರ್ಕೆಟ್ ಸಪೋರ್ಟ್ ತಗೊಂಡು ಪ್ರಯತ್ನ ಅಂತೂ ಮಾಡಿದೆ. ನಾವು ಚೆನ್ನಾಗಿ ಗಮನಿಸಿದ್ರೆ ಇಲ್ಲಿಂದ ರ್ಯಾಲಿ ಆಗ್ತಾ ಇದ್ದಾಗ ನಿಫ್ಟಿ ನಿಯರ್ ಟು ಈ ಲೆವೆಲ್ ಹತ್ರ ಬಂದಾಗ ಅಗೈನ್ ಕರೆಕ್ಷನ್ ಇಲ್ಲಿಂದನೇ ಅಂತ ಹೇಳಬೇಕಂತ ಅನ್ಕೊಂತಾ ಇದೆ. ಮಾರ್ಕೆಟ್ ಕ್ಲಿಯರ್ ಡೈರೆಕ್ಷನ್ ಡೌನ್ ಸೈಡ್ ಆರ್ ಅಪ್ ಸೈಡ್ ಅಂತ ಕಾಣಿಸ್ತಿಲ್ಲ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಯಾವಾಗ ಚೆನ್ನಾಗಿ ವರ್ಕ್ ಆಗ್ತಾ ಇರತ್ತಂದ್ರೆ ಮಾರ್ಕೆಟ್ ಯಾವಾಗಾದ್ರೆ ರೈನ್ ಬೌಂಡ್ನಲ್ಲಿ ಮೇಂಟೈನ್ ಮಾಡ್ತಿರತ್ತೋ ಆ ಟೈಮ್ನಲ್ಲಿ ತುಂಬ ಜಾಸ್ತಿ ಇವೆಲ್ಲ ವರ್ಕ್ ಆಗ್ತಾ ಇರತ್ತೆ. ಆದ್ರಿಂದ ಇವತ್ತು ನಮಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬೋತ್ ಲೆವೆಲ್ ಹತ್ತಿರನೂ ಪ್ರೈಸ್ ಆಕ್ಟಿವಿಟಿ ನಿಫ್ಟಿಯಲ್ಲಿ ಕಾಣಿಸಿದೆ. ರೀಸೆಂಟ್ ಡೇಸ್ನಲ್ಲಿ ನಾವು ಅನ್ಕೊತಾ ಇದೀವಲ್ಲ ಡಿಸೆಂಡಿಂಗ್ ಚಾನಲಲ್ಲಿ ನಿಫ್ಟಿ ಮೇಂಟೈನ್ ಮಾಡ್ತಾ ಇದೆ ಅಂತ. ಅದು ಬ್ರೇಕ್ ಆಗಬೇಕಂದ್ರೆ 18,040 ಝೋನ್ನ ಮಾರ್ಕೆಟ್ ಟೆಸ್ಟ್ ಮಾಡಬೇಕಾಗಿದೆ. ಬಟ್ ಇಲ್ಲಿಂದ 18,040 ಅಂದರೆ ತುಂಬ ದೂರ ಇದೆ ಅಲ್ವಾ? ಇಂಟ್ರಾ ಡೇ ಆರ್ ಸ್ವಿಂಗ್ ಟ್ರೇಡ್ ಮಾಡಬೇಕಂತ ಅನ್ಕೊಂಡವರು ನಿಯರಾಗಿ ಯಾವ ಲೆವೆಲ್ ಇರೋವಾಗ ಅಬೋವ್ ಬಂದ್ರೆ ಮಾತ್ರ ನಾವು ಬುಲ್ಲಿಶ್ ಆಗಿ ಮಾರ್ಕೆಟ್ ನಾವು ನೋಡ್ಬೇಕಂತ ಅನ್ಕೊಂಡ್ರಿ. ರೀಸೆಂಟ್ ಡೇಸ್ ಅಲ್ಲಿ ನೀವು ಗಮನಿಸಿದ್ರೆ 17,600 ಲೆವೆಲ್ ಹತ್ರ ಮಾರ್ಕೆಟ್ ರಿಜೆಕ್ಟ್ ಆಗಿದೆ. ಅಂಡ್ ಪ್ರೀವಿಯಸ್ ಆಗಿ 29th ಅಕ್ಟೋಬರ್ 17,360 ಇಂಪಾರ್ಟೆಂಟ್ ಲೆವೆಲ್ ಆಗಿ ಆ ಪಾಯಿಂಟ್ ಅಲ್ಲಿ ಪ್ರೈಸ್ ಆಕ್ಟಿವಿಟಿ ಆ ಲೆವೆಲ್ ಅಲ್ಲಿ ನಮಗೆ ಕಾಣಿಸಿರೋದ್ರಿಂದ ಇಲ್ಲಿಂದ ಸ್ವಲ್ಪ ಸಿಗ್ನಿಫಿಕೆಂಟ್ ಆಗಿ ವೆರಿ ನಿಯರ್ ಇಂಪಾರ್ಟೆಂಟ್ ಲೆವೆಲ್ ಆ ಲೆವೆಲ್ ಅಬೋವ್ ಮೇಲೆ ಮಾರ್ಕೆಟ್ನ ಇಂಟ್ರಾಡೇ ಸೆಷನ್ ಅಲ್ಲಿ ನಾವು ಪಾಸಿಟಿವ್ ಆಗಿ ನೋಡಬಹುದು. ನೋಡಬೇಕಾಗಿರೋದು 17,620. ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ ನಲ್ಲೂ ನಾನು ನಿಮಗೆ ಆ ಲೆವೆಲ್ ಬಗ್ಗೆ ನಿಮಗೆ ಮೆನ್ಷನ್ ಮಾಡ್ತಾ ಇರ್ತೀನಿ. ಅಂದ್ರೆ ಈ ಡೇಟಾ ನಿಮಗೆ ಟೆಲಿಗ್ರಾಮ್ ನಲ್ಲಿ ಮಾರ್ಕೆಟ್ ಓಪನ್ ಆಗೋ ಮುಂಚೆ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಡೇಟಾ ಮಾತಾಡ್ಕೊಳ್ಳೋಣ. ರಿಲಯನ್ಸ್ ಟಾಪಿಕ್ ಬಗ್ಗೆ ಮಾತಾಡ್ಕೊಳ್ಳೋ ಮುಂಚೆ ಸ್ವಲ್ಪ ಸ್ಮಾಲ್ ಅಪ್ಡೇಟ್ಸ್ ಇದೆ, ಅದನ್ನು ಕವರ್ ಮಾಡೋಣ. ಇಪ್ಕಾ ಲ್ಯಾಬ್ ನವರು ಲೈಕಾ ಲ್ಯಾಬ್ ನಲ್ಲಿ November 22nd and 23rd ಈ 2 days ನಲ್ಲಿ 28 lakh shares ನಿಯರ್ಲಿ ಬೈ ಮಾಡಿದ್ದಾರೆ. ಅಗೈನ್ ನಿನ್ನೆ 24th November 48 lakh shares ಹತ್ತಿರ ಇಪ್ಕಾ ಲ್ಯಾಬ್ರೇಟರೀಸ್ ಅವರು ಲೈಕಾ ಲ್ಯಾಬ್ ನಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಇಪ್ಕಾ ಲ್ಯಾಬ್ರೇಟರಿ 130 rupees 40 paisa ನಲ್ಲಿ ಬೈ ಮಾಡಿದ್ದಾರೆ. ಈ ತರ ಕಾನ್ಸ್ಟೆಂಟ್ ಆಗಿ ಲೈಕಾ ಲ್ಯಾಬ್ ರಿಲೇಟೆಡ್ ಆಗಿ ಇಪ್ಕಾ ಲ್ಯಾಬ್ ನವರು ಅವ್ರ ಶೇರ್ ನ ಜಾಸ್ತಿ ಮಾಡ್ಕೊಂಡಿರೋದ್ರಿಂದ ಸ್ಟಾಕ್ 5% ಅಪ್ಪರ್ ಸರ್ಕ್ಯೂಟ್ ನಲ್ಲಿ ಕ್ಲೋಸ್ ಆಗಿದೆ. ಇವತ್ತೇ ಅಂತ ಅಲ್ಲ, ರೀಸೆಂಟ್ ಡೇಸ್ ನಲ್ಲಿ ಇಪ್ಕಾ ಲ್ಯಾಬ್ ನವರು ಲೈಕಾ ಲ್ಯಾಬ್ ಶೇರ್ ನ ಕಾನ್ಸ್ಟೆಂಟ್ ಆಗಿ ಪರ್ಚೇಸ್ ಮಾಡ್ತಿರೋದ್ರಿಂದ ರೀಸೆಂಟ್ ಟ್ರೇಡಿಂಗ್ ಸೆಷನ್ ಅಲ್ಲೂ ಲೈಕಾ ಲ್ಯಾಬ್ಸ್ ಅಪ್ಪರ್ ಸರ್ಕ್ಯೂಟ್ ನಲ್ಲಿ ಕ್ಲೋಸ್ ಆಗ್ತಿದೆ. ನೆಕ್ಸ್ಟ್ ಪೇಟಿಎಂ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಫಾಲ್ ಆವಾಗ್ಲೂ ಅದೇ ಥರ ಫಾಲ್ ಆಯಿತು ಅಂಡ್ ರಿಕವರಿ ಆಗೋವಾಗ್ಲೂ ಅದೇ ಥರ ರಿಕವರಿ ಆಗ್ತಾ ಇದೆ. ಲಾಸ್ಟ್ ಫ್ಯೂ ಡೇಸಿಂದ ನೀವು ಗಮನಿಸಿದ್ರೆ ಲೋ ಪಾಯಿಂಟ್ಸಿಂದ ಸ್ಟಾಕ್ ನಿಯರ್ಲಿ 40% ಹತ್ತಿರ ಟಾಪ್ ಸೈಡ್ಗೆ ರ್ಯಾಲಿ ಆಗಿದೆ. ಇದರ ರಿಲೇಟೆಡ್ ಆಗಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ಸ್ ಅಂತೂ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಕಾಣಿಸ್ತಾ ಇದೆ. ನಿಮಗೆ ನೆನಪಿದ್ರೆ ಪೇಟಿಎಂ ಆಂಕರ್ ಬುಕ್ ನಲ್ಲಿ ಮೆಜಾರಿಟಿ ಆಫ್ ಪೋರ್ಷನ್ ಐ ಥಿಂಕ್ 25% ಆಫ್ ದ ಪೋರ್ಷನ್ ಬ್ಲಾಕ್ ರಾಕ್ ಅಂಡ್ ಕೆನಡಾ ಪೆನ್ಷನ್ ಫಂಡ್ಸ್ ಅವರು ತಗೊಂಡಿದ್ದಾರೆ. ಮೀನ್ಸ್ ಆಂಕರ್ ಬುಕ್ ನಲ್ಲಿ ಯಾರಾದ್ರೆ ಅವರು ಓನ್ ಇಂಟ್ರೆಸ್ಟ್ ತೋರಿಸಿದ್ದಾರೆ. ರೀಸೆಂಟ್ ಡೇಸ್ ನಲ್ಲಿ ಪೇಟಿಎಂ ಶೇರು ಜಾಸ್ತಿ ಬಿದ್ದೋಗಿರೋದ್ರಿಂದ ಲೋಯರ್ ಲೆವೆಲ್ಸ್ ನಲ್ಲೂ ಅವರೇ ಪೇಟಿಎಂ ಶೇರ್ಸ್ ನ ತುಂಬಾ ಜಾಸ್ತಿ ತಗೊಂಡಿದ್ದಾರೆ. ಆ ತರ ನಮಗೆ ಅಪ್ಡೇಟ್ಸ್ ಅಂತೂ ಕಾಣಿಸ್ತಾ ಇದೆ. ಇದು ಬಿಸಿನೆಸ್ ಸ್ಟ್ಯಾಂಡರ್ಡ್ಸ್ ನಲ್ಲೂ ಅಂಡ್ ಈವನ್ ಬ್ಲೂಮ್ಬರ್ಗ್ ನಲ್ಲೂ ಸೇಮ್ ಡೇಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ರೀಸೆಂಟ್ ಡೇಸ್ ನಲ್ಲೂ ಪೇಟಿಎಂ ಸ್ಟಾಕ್ ಫಾಲ್ ಆದಾಗ ಆಂಕರ್ ಬುಕ್ ಅಲ್ಲಿ ಯಾರಾದ್ರೂ ಜಾಸ್ತಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಶೇರ್ಸ್ ತಗೊಂಡಿದ್ದಾರೆ, ಅವರೇ ಪೇಟಿಎಂ ರಿಲೇಟೆಡ್ ಆಗಿನೂ ಎಕ್ಸೆಸಿವ್ ಲಿಕ್ವಿಡ್ ಸೆಲ್ಲಿಂಗ್ ಲಿಕ್ವಿಡಿಟಿನೂ ಅಬ್ಸರ್ವ್ ಮಾಡ್ತಾ ಸ್ಟಾಕ್ ರಿಲೇಟೆಡ್ ಆಗಿ ಈ ತರ ರ್ಯಾಲಿ ಆಗೋಕೆ ರೀಸನ್ ಆಗಿರೋ ತರ ಆರ್ಟಿಕಲ್ಸ್ ನಲ್ಲೂ ಡೇಟಾ ನಮಗೆ ಅದರ ಕಾಣಿಸ್ತಾ ಇದೆ.
ನೆಕ್ಸ್ಟ್ ಇಂಡೋ US ಬಯೋಟೆಕ್ ಕಂಪನಿ ಬಗ್ಗೆ ಮಾತಾಡ್ಕೊಳ್ಳೋಣ. ಒಂದ್ ವೇಳೆ ನೀವೇನಾದ್ರೂ ಈ ಕಂಪನಿ ಶೇರ್ಸ್ ಹೋಲ್ಡ್ ಮಾಡ್ತಾ ಇದ್ರೆ ಕಂಪನಿ ಬೋನಸ್ ಪ್ರೀವಿಯಸ್ ಆಗಿ ತಿಳಿಸಿತ್ತು ಅಂಡ್ ಬೋನಸ್ ರಿಲೇಟೆಡ್ ಆಗಿ ಎಕ್ಸ್ ಡೇಟ್ 29th ನವೆಂಬರ್ ಮೀನ್ಸ್ ಆ ಪಾಯಿಂಟ್ ನಲ್ಲಿ ಏನಾಗುತ್ತೆ ಅಂದ್ರೆ ಸ್ಟಾಕ್ ಬೀಳುತ್ತೆ. ಅದಾದ್ಮೇಲೆ ಸ್ವಲ್ಪ ದಿವಸದಲ್ಲಿ ವಿತಿನ್ 30 days ಅಂತಾರು, ಬಟ್ 4-5 days ನಲ್ಲೂ ನಮಗೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಇನ್ ಬಿಟ್ವೀನ್ ಆ ಗ್ಯಾಪ್ ನಲ್ಲಿ ನಿಮ್ಮ ಹತ್ರ ಒಂದು ಶೇರ್ ಇದ್ರೆ ಸಿಂಗಲ್ ಶೇರ್ ಪ್ಲೇಸ್ ನಲ್ಲಿ 6 ಶೇರ್ಸ್ ನಿಮಗೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಬಿಕಾಸ್ ಇವರು ಬೋನಸ್ 1:5 ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಒಂದು ಶೇರು, ಅದಕ್ಕೆ ಜೊತೆಗೆ 5 ಶೇರ್ಸ್ ನಿಮ್ಮ ಫ್ರೀ ಶೇರ್ಸ್ ನಿಮ್ಮ ಅಕೌಂಟ್ಗೆ ಆಡ್ ಆಗುತ್ತೆ. ಶೇರ್ ಅದೇ ತರಾನೇ ಇರುತ್ತೆ, ಅದ್ರ ಜೊತೆಗೆ ಎಕ್ಸ್ಟ್ರಾ 5 ಬರುತ್ತೆ. ಟೋಟಲಿ ಒಂದು ಶೇರ್ ಪ್ಲೇಸ್ ನಲ್ಲಿ ಕಮಿಂಗ್ ಡೇಸ್ ನಲ್ಲಿ 6 ಶೇರ್ಸ್ ನಿಮಗೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. 29th ಎಕ್ಸ್ ಡೇಟ್ ಆಗೋದ್ರಿಂದ ಆ ಪಾಯಿಂಟ್ ನಲ್ಲಿ ಈ ತರ ಬರ್ತಿರೋ ಫ್ರೀ ಶೇರ್ಸ್ ಗೆ ಬ್ಯಾಲೆನ್ಸ್ ಆಗಿ ಸ್ಟಾಕ್ ಪ್ರೈಸ್ ನಲ್ಲಿ ಅಡ್ಜಸ್ಟ್ಮೆಂಟ್ ಕಾಣ್ತಾ ಇರುತ್ತೆ. ಇದಕ್ಕೆ ಕಾರಣ ಆಗಿ ಸ್ಟಾಕ್ ಪ್ರೈಸ್ ಡೌನ್ ಆಗುತ್ತೆ ಅನ್ನೋ ವಿಷಯನ ನಾವು ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡಿರೋರು ಜ್ಞಾಪಕ ಇಟ್ಕೋಬೇಕು. ನೆಕ್ಸ್ಟ್ ITC ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ITC ನಲ್ಲಿ ಒಂದು ಸಡನ್ ಜಂಪ್ ಕಾಣಿಸಿದೆ. ITC ಅವರು ಒಂದು ನಾಸಲ್ ಸ್ಪ್ರೇನ ತಯಾರಿ ಮಾಡ್ತಾರೋ ಹತ್ರ ನಾಸಲ್ ಸ್ಪ್ರೇ ಇದನ್ನು ಯೂಸ್ ಮಾಡೋ ಕಾರಣವಾಗಿ ಇದು ನೋಸ್ ಮೂಲಕ ವೈರಸ್ ಎಂಟರ್ ಆಗೋಕೆ ಪ್ರಯತ್ನ ಮಾಡಿದ್ರೆ ಇದು ವೈರಸ್ ಎಂಟರ್ ಆಗದಿರ ಪ್ರಿವೆಂಟ್ ಮಾಡುತ್ತೆ ಅಂತ. ಅಂಡ್ ಇದು ಟ್ರೀಟ್ ಅಲ್ಲ, ಇದು ಪ್ರಿವೆಂಟ್ ಮಾತ್ರ ಮಾಡುತ್ತೆ, ವೈರಸ್ ಬರ್ದಿರ ಪ್ರಿವೆಂಟ್ ಮಾಡುತ್ತೆ ಅಂತ ತರ ITC ಅವರು ನಾಸಲ್ ಸ್ಪ್ರೇನು ವೈರಸ್ ರಿಲೇಟೆಡ್ ಆಗಿ ತಯಾರಿ ಮಾಡ್ತಾರೋ ತರ ಅಪ್ಡೇಟ್ ಅಂತೂ ಫಸ್ಟ್ ಮಾರ್ಕೆಟ್ ಅಲ್ಲಿ ಬಂದಿದೆ. ಅಂಡ್ ಈವನ್ ITC ಅವರು ನಾಸಲ್ ಸ್ಪ್ರೇ ರಿಲೇಟೆಡ್ ಆಗಿ ಕ್ಲಿನಿಕಲ್ ಟ್ರಯಲ್ಸ್ ಸ್ಟಾರ್ಟ್ ಮಾಡಿದ್ದಾರೆ. ಕ್ಲಿನಿಕಲ್ ಟ್ರಯಲ್ಸ್ ಕಂಪ್ಲೀಟ್ ಆಗಿ ಆ ಡೇಟಾ ಒಂದ್ಸಲ ರೆಗ್ಯುಲೇಟರ್ಸ್ ಗೆ ಅಪ್ಡೇಟ್ ಆಗಿ ಆ ರೆಗ್ಯುಲೇಟರ್ಸ್ ಅದನ್ನ ಆಕ್ಸೆಪ್ಟ್ ಮಾಡಿದ್ರೆ ಇವರು ಕಮರ್ಷಿಯಲೈಸೇಷನ್ ಮಾಡೋಕೆ ರೆಡಿ ಆಗ್ತಾ ಇರೋ ತರ ಅಪ್ಡೇಟ್ ಬಂದಿರೋ ರೀಸನ್ ಇಂದ ITC ಸ್ಟಾಕ್ ಇವತ್ತು ಒಂದು ಪಾಯಿಂಟ್ ನಲ್ಲಿ ರ್ಯಾಲಿ ಆಗಿದೆ. ಅಂಡ್ ಈವನ್ ಎಂಡ್ ಅಲ್ಲೂ ಮಾರ್ಕೆಟ್ ಕ್ಲೋಸ್ ಆಗೋವಾಗ್ಲೂ ಪಾಯಿಂಟ್ ಅಲ್ಲೂ ಡಿಟರ್ಜೆಂಟ್ ಸೆಗ್ಮೆಂಟ್ ಅಲ್ಲೂ ಹಿಂದೂಸ್ತಾನ್ ಅಂಡ್ ಲಿವರ್ ಅವರು ITC ಅವರಿಗೆ ಪ್ರೈಸ್ ಹೈಕ್ ತಗೊಂತಾ ಇರೋ ತರ ಬರ್ತಿರೋ ಅಪ್ಡೇಟ್ ರಿಂದ ಸ್ಟಾಕ್ ಇವತ್ತು 1.8% ನಿಯರ್ಲಿ ಇಂಟರ್ಡೇ ಸೆಷನ್ ಅಲ್ಲಿ ರ್ಯಾಲಿ ಆಗಿದೆ. ನೆಕ್ಸ್ಟ್ ರಿಲಯನ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಮಾರ್ಕೆಟ್ ಓಪನಿಂಗ್ ಇಂದಾನು ರಿಲಯನ್ಸ್ ಅಲ್ಲಿ ಒನ್ ವೇ ಡೈರೆಕ್ಷನ್ ನಮಗೆ ಕಾಣಿಸಿದೆ. ರಿಲಯನ್ಸ್ ಅವರು ಅಂತೂ ಮಾಡಿರೋದು ತುಂಬಾ ಸಿಂಪಲ್ ಅಪ್ಡೇಟ್. ಜಾಮ್ನಗರಲ್ಲಿ ಇರೋರ ಗ್ಯಾಸಿಫಿಕೇಶನ್ ಪ್ರಾಜೆಕ್ಟ್ನ ಸಪರೇಟ್ ಸಬ್ಸಿಡಿಯಾಗಿ ತಗೊಂಡು ಹೋಗ್ತಿರೋ ಥರ ಹೇಳಿದರು. ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಮಾಡ್ತೀವಿ ಅಂತೇನೂ ಹೇಳಿಲ್ಲ, ಒಂದು ಸಪರೇಟ್ ಎಂಟಿಟಿ ಆಗಿ ಮಾಡ್ತೀವಿ ಅನ್ನೋ ಥರ ಹೇಳ್ತಿದ್ದಾರೆ. ಇನ್ನೂ ಇದು ಕ್ಲಿಯರಾಗಿ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಪ್ರೆಸೆಂಟ್ ಇವರು ಗ್ರೂಪ್ ಆಫ್ ಕಂಪ್ನೀಸಲ್ಲಿ ತುಂಬ ಬಿಸ್ನೆಸ್ ಇದೆ ಅಲ್ವಾ. ರಿಲಯನ್ಸಲ್ಲಿ ತುಂಬ ಬಿಸ್ನೆಸ್ ಅಂತೂ ಇದೆ. ಅದರಲ್ಲಿ ಒಂದು ಬಿಸ್ನೆಸ್ ಆಗಿದ್ದ ಗ್ಯಾಸಿಫಿಕೇಶನ್ ಬಿಸ್ನೆಸ್ನ ಇವರು ಅದರಲ್ಲಿ ಒಂದು ಬಿಸ್ನೆಸ್ ಆಗಿದ್ದ ಗ್ಯಾಸಿಫಿಕೇಶನ್ ಬಿಸ್ನೆಸ್ ಅವರು ಸಿಂಥೆಟಿಕ್ ಗ್ಯಾಸ್ ತಯಾರಿ ಮಾಡ್ತಾರೆ. ಸಿಂಥೆಟಿಕ್ ಗ್ಯಾಸ್ ಅನ್ನೋದು ಹೈಡ್ರೋಜನ್ ಅಂಡ್ ಕಾರ್ಬನ್ ಮೊನಾಕ್ಸೈಡ್ ಮಿಕ್ಸ್ ಮಾಡಿದ್ರೆ ಫಾರ್ಮ್ ಆಗೋ ಗ್ಯಾಸ್. ಇದು ಒಂದು ರಿಫೈನಿಂಗ್ ಫ್ಯೂಯಲ್ ಕೆಮಿಕಲ್. ಇದನ್ನು ಪ್ರೊಡಕ್ಷನ್ ಮಾಡುವಾಗ ಇದನ್ನು ಒಂದು ಫ್ಯೂಲ್ ಆಗಿ ಯೂಸ್ ಮಾಡ್ತಾರೆ. ಈ ತರ ಗ್ಯಾಸಸ್ ಸಿಂಥೆಟಿಕ್ ಗ್ಯಾಸು ತಯಾರು ಮಾಡೋ ಗ್ಯಾಸಿಫಿಕೇಶನ್ ಪ್ರಾಜೆಕ್ಟ್ ಇವರಿಗೆ ಜಾಮ್ನಗರಲ್ಲಿ ಇದೆ. ಅದನ್ನು ಪ್ರೆಸೆಂಟ್ ಇವರು ಗ್ರೂಪ್ ಕಂಪನೀಸ್ ಎಲ್ಲ ಜೊತೆಗೆ ಕಂಬೈಂಡ್ ಆಗಿದೆ. ಆದರೆ ಈಗ ಒಂದು ಗ್ಯಾಸಿಫಿಕೇಶನ್ ಪ್ರಾಜೆಕ್ಟ್ನ ಸಪರೇಟ್ ಸಬ್ಸಿಡಿ ಆಗಿ ಮೀನ್ಸ್ ಇನ್ನೊಂದು ಕಂಪನಿಯಾಗಿ ಫಾರ್ಮ್ ಮಾಡಿ ಕಂಪನಿ ಒಳಗೆ ಇನ್ವೆಸ್ಟ್ಮೆಂಟ್ಸ್ನ ತಗೊಂಡು ಬರೋ ಥರ ಇನ್ವೆಸ್ಟರ್ ರಿಲೇಟೆಡ್ ಆಗಿ ವ್ಯಾಲ್ಯೂ ಅನ್ಲಾಕಿಂಗ್ ನಡೆಯುತ್ತೆ ಅನ್ನೋ ಥರ ಈವನ್ ಇದರಲ್ಲೇ ಅಲ್ಲ ಡಿಫ್ರೆಂಟ್ ಕೆಮಿಕಲ್ ಸ್ಟ್ರೀಮ್ಸ್ನಲ್ಲೂ ವ್ಯಾಲ್ಯೂ ಅಪ್ಗ್ರೇಡೇಷನ್ ಮೀನ್ಸ್ ಇವಾಗ ಯಾವುದಾದ್ರೂ ಗ್ರೂಪ್ ಆಫ್ ಕಂಪನೀಸ್ ಡಿಫ್ರೆಂಟ್ ಬಿಸ್ನೆಸ್ ಇದೆಯೋ ಅದರ ರಿಲೇಟೆಡ್ ಆಗಿ ಕಮಿಂಗ್ ಟೈಮ್ಸ್ನಲ್ಲೂ ವ್ಯಾಲ್ಯೂ ಅನ್ಲಾಕ್ ಮಾಡ್ತಾ ಡಿಫ್ರೆಂಟ್ ಇನ್ವೆಸ್ಟರ್ಸ್ನ ಬಿಸ್ನೆಸ್ ಒಳಗೆ ತಗೋಬರ್ಬೇಕನ್ನೋ ಥರ ರಿಲಯನ್ಸ್ ಇಂಡಸ್ಟ್ರಿ ಅವರು ಅಪ್ಡೇಟ್ ಮಾಡಿದ್ದಾರೆ. ಅಂಡ್ ರೆನ್ಯೂಬಲ್ ಎನರ್ಜಿ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಇವರು ವರ್ಕ್ ಮಾಡ್ತಿರೋ ಥರ ಸ್ಟೇಟ್ಮೆಂಟ್ನಲ್ಲೂ ರಿಲಯನ್ಸ್ ಇವತ್ತು ಸ್ಟಾಕು ನಿಯರ್ಲಿ ಇವತ್ತು 6% ಇವರು ರ್ಯಾಲಿ ಆಗ್ತಾ ರಿಲಯನ್ಸ್ ಜೊತೆಗೆ ನಿಫ್ಟಿನೂ ಅಂಡ್ ಸೆನ್ಸೆಕ್ಸ್ನು ಸ್ಟ್ರಾಂಗ್ ಆಗಿ ಮೂವ್ ಮಾಡೋಕೆ ಕಾರಣವಾಗಿದೆ. ನೆಕ್ಸ್ಟ್ ಡಿಕ್ಸಾನ್ ಟೆಕ್ನಾಲಜಿ ಬಗ್ಗೆ ಮಾತಾಡ್ಕೊಳ್ಳೋಣ. ರೀಸೆಂಟ್ ಆಗಿ ಕಾನ್ಫರೆನ್ಸ್ ಕಾಲ್ನಲ್ಲಿ ಮ್ಯಾನೇಜ್ಮೆಂಟ್ ಮಾಡಿರೋ ಇಂಪಾರ್ಟೆಂಟ್ ಕಮೆಂಟ್ ಏನಂದ್ರೆ FY22 ಮೀನ್ಸ್ ಈ ಫೈನಾನ್ಷಿಯಲ್ ಎಂಡಿಂಗ್ ಒಳಗೆ ಇವರ ರೆವೆನ್ಯೂಸ್ನ 11,000 crores ತಗೊಂಡು ಹೋಗ್ತಿರೋ ತರ ಅಂಡ್ ರೀಸೆಂಟ್ ಆಗಿ ಇವ್ರು ಮಾಡ್ತಿರೋ ಅಪ್ಡೇಟ್ ಪ್ರಕಾರ ನೋಡಿದ್ರೆ ಇವ್ರು ರೀಚ್ ಆಗೋ ತರನೇ ಕಾಣಿಸ್ತಾ ಇದ್ದಾರೆ. ಈಗ ಅಗೈನ್ ಇವ್ರು ಮಾಡ್ತಿರೋ ಅಪ್ಡೇಟ್ ಏನಂದ್ರೆ ಏಸರ್ ಇಂಡಿಯಾ ಅವ್ರ ಜೊತೆ ಲ್ಯಾಪ್ಟಾಪ್ ಮ್ಯಾನುಫ್ಯಾಕ್ಚರಿಂಗ್ ಟೈಅಪ್ ಆಗಿ ಪರ್ ಆ್ಯನಮ್ ನಿಯರ್ಲಿ 5 lakhs ಲ್ಯಾಪ್ಟಾಪ್ಸ್ನ ತಯಾರು ಮಾಡೋ ಥರ ಅಪ್ಡೇಟ್ ಮಾಡಿದ್ದಾರೆ. ಅಂಡ್ ಪ್ರೀವಿಯಸ್ ಆಗಿ ಇವರು IT ಅಂಡ್ ಹಾರ್ಡ್ವೇರ್ ವೈಟ್ ಗೂಡ್ಸ್ ಅಲ್ಲಿ PLI ಸ್ಕೀಮ್ ರಿಲೇಟೆಡ್ ಆಗಿ ಇವರಿಗೆ ಬೆನಿಫಿಟ್ ಅಂತೂ ಸಿಕ್ಕಿದೆ. ಫ್ರೆಂಡ್ಸ್, ನೀವೇನಾದ್ರೂ ಸ್ವಲ್ಪ ಫ್ರೀ ಆಗಿದ್ರೆ ಇವತ್ತು ಮಾರ್ನಿಂಗ್ ಟೆಲಿಗ್ರಾಮ್ ಅಲ್ಲಿ ವಾರ್ನರ್ ಬಫೆಟ್ ಅವರ ಪೋರ್ಟ್ಫೋಲಿಯೋ ರಿಲೇಟೆಡ್ ಆಗಿ ಲಾಸ್ಟ್ 20 years ಒಳಗೆ ಸೆಕ್ಟಾರ್ ರಿಲೇಟೆಡ್ ಆಗಿ ಯಾವ ತರ ಚೇಂಜಸ್ ಮಾಡಿರೋ ತರ ಡೇಟಾನ ವಿಡಿಯೋ ಮೂಲಕ ನಿಮಗೆ ಟೆಲಿಗ್ರಾಮ್ ನಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಇದನ್ನ ನೋಡಿ ನಾವೇನು ಅರ್ಥ ಮಾಡ್ಕೋಬೇಕು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಸ್ವಲ್ಪ ಕ್ವಾಲಿಟಿ ಸ್ಟಾಕ್ಸ್ನ ತಗೊಂಡು ಅದನ್ನ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಕೊಡೋದಲ್ಲ. ಆ ಸೆಕ್ಟಾರ್ ರಿಲೇಟೆಡ್ ಆಗಿನೂ ಯಾವ ತರ ಟ್ರೆಂಡ್ ಇರುತ್ತೆ, ಆ ಸೆಕ್ಟರ್ನಲ್ಲಿ ಫ್ಯೂಚರ್ನಲ್ಲಿ ಗ್ರೋತ್ ಆಗುತ್ತಾ, 5 to 10 years ನಲ್ಲಿ ಬೆಟರ್ ಗ್ರೋತ್ ಇರುತ್ತೆ ಅನ್ನೋ ಎಕಾನಮಿ ಅಂಡ್ ಈವನ್ ಇಂಡಸ್ಟ್ರಿಯಲ್ಲಿ ಬರ್ತಿರೋ ಚೇಂಜಸ್ನ ಅರ್ಥ ಮಾಡ್ಕೊಂಡು ಪೋರ್ಟ್ಫೋಲಿಯೋನಲ್ಲಿ ವೆಯ್ಟೇಜ್ನ ನಾವು ಚೇಂಜ್ ಮಾಡ್ಕೊಂಡ್ರೆ ಮೀನ್ಸ್ ಯಾವ್ದಕ್ಕಾದ್ರೆ ವೆಯ್ಟ್ ಬೆಟರ್ ಗ್ರೋತ್ ಇರುತ್ತೋ ಆ ಸೆಕ್ಟರ್ನಲ್ಲಿ ನಮ್ಮ ಬೆಟರ್ ವೆಯ್ಟೇಜ್ಗೆ ನಾವು ಚೇಂಜ್ ಮಾಡಿದ್ರೆ ನಮ್ಮ ಪೋರ್ಟ್ಫೋಲಿಯೋಲಿ ಗೇನ್ಸ್ ಮ್ಯಾಕ್ಸಿಮೈಸ್ ಆಗ್ತಾ ಇರುತ್ತೆ. ಇದನ್ನು ನಾವು ಥೀಮ್ಸ್ ಅಂತ ಹೇಳ್ತಾ ಇರ್ತೀವಿ. ಎಲೆಕ್ಟ್ರಿಕ್ ವೆಹಿಕಲ್ ಥೀಮ್ ಅಂಡ್ ಕೆಮಿಕಲ್ ಥೀಮ್, IT ಥೀಮ್, ಫಾರ್ಮಾ ಥೀಮ್, ಈ ತರ ಯಾವ್ದಾದ್ರೂ ಕಮಿಂಗ್ 3 to 5 years or 10 years ನಲ್ಲೂ ಗ್ರೋತ್ ಇರುತ್ತೋ ಸೆಕ್ಟರ್ ರಿಲೇಟೆಡ್ ಆಗಿ ನೀವು ಭಾವಿಸ್ತಾ ಇರ್ತಿರೋ ಎಕ್ಸಿಸ್ಟಂಗ್ ಇರೋ ಸ್ಟಾಕ್ನ ಎಕ್ಸಿಟ್ ಆಗೋದಲ್ಲ, ವೆಯ್ಟೇಜ್ಗೆ ಚೇಂಜ್ ಮಾಡೋದು. ಸ್ಟಾಕ್ಸ್ನ ತುಂಬಾ ವೆಯ್ಟೇಜ್ಗೆ ಚೇಂಜ್ ಮಾಡ್ತಾ ಪೋರ್ಟ್ಫೋಲಿಯೋ ಹೆವಿ ವೆಯ್ಟೇಜ್ಗೆ ಚೇಂಜ್ ಮಾಡಿದ್ರೆ ಆ ಥೀಮ್ ಪ್ಲೇ ಆಗ್ತಾ ಇರೋವಾಗ ಎಂಟೈರ್ ಪೋರ್ಟ್ಫೋಲಿಯೋ ರಿಲೇಟೆಡ್ ಆಗಿ ನಮಗೆ ಬೆಟರ್ ಗೇನ್ಸ್ ಕಾಣಿಸ್ತಾ ಇರುತ್ತೆ. ಅದರಿಂದ ಟೆಲಿಗ್ರಾಮ್ನಲ್ಲಿ ಒಂದು ವಿಡಿಯೋ ಇರುತ್ತೆ, ಇದು ಇನ್ವೆಸ್ಟ್ಮೆಂಟ್ ಸೈಕಾಲಜಿ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ.
ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್. ನಿಫ್ಟಿ ಸಪೋರ್ಟ್ 17,440 ಅಂಡ್ ರೆಸಿಸ್ಟೆಂಟ್ 17,620. ಬ್ಯಾಂಕ್ ನಿಫ್ಟಿ ಸಪೋರ್ಟ್ 36,840 ಅಂಡ್ ರೆಸಿಸ್ಟೆಂಟ್ 37,750. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತಿನ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಲೈಕ್ ಮಾಡಿ. ಆ್ಯಂಡ್ ನಾನು ಕಂಟಿನ್ಯೂಸ್ಲಿ ಅಪ್ಡೇಟ್ಸ್ ನಿಮಗೆ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡ್ತಾನೆ ಇದ್ದೀನಿ. ಫರ್ದರ್ ನಿಮ್ಮ ಅಪ್ಡೇಟ್ಸ್ ಏನಾದರೂ ಬೇಕಂದ್ರೂ ಕಂಟಿನ್ಯೂಸ್ಲಿ ಮಾರ್ಕೆಟ್ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಶೇರ್ ಟ್ರೇಡರ್ ಕನ್ನಡನ ಫಾಲೋ ಆಗೋಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.